ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ಎಲ್ಲರೂ ನೋಡೋಣ. ಜೈ ಶ್ರೀರಾಮ್, ಎಲ್ರಿಗೂ ನಮಸ್ಕಾರ. ನೋಡಿ, ಇದು ನನ್ನ ಚೆಸ್ಟ್ ವರ್ಕೌಟ್ ಫಸ್ಟ್ ವಿಡಿಯೋ. ಇದು ಟೇಬಲ್ ಬೆಂಚ್ ಫ್ರೆಶ್ಶು. ನಮ್ಮ ಹತ್ರ ಏನೇನಿದೆ ಆ ಸಾಮಾನ್ದಲ್ಲಿ ಮಾತ್ರನೇ, ಐಟಮಲ್ಲಿ ಮಾತ್ರನೇ ಇದನ್ನೆಲ್ಲ ವರ್ಕೌಟ್ ಮಾಡ್ತಾ ಇರೋದು. ಎಲ್ರಿ ಏನು ಅನ್ಕೊಂಬಿಡಿ, ಇದು ನನ್ನ ಸೆಕೆಂಡ್ ವರ್ಕೌಟು. ಇದು ಕೂಡ ಟೇಬಲ್ ವರ್ಕೌಟೇ. ಬಟ್ ಏನಂದರೆ ನನ್ನ ಹತ್ರ ಸಾಮಾನು ಇಲ್ಲದೆ ಇರೋ ಕಾರಣದಿಂದನೇ ನನ್ನ ಹತ್ರ ಏನೇನಿದ್ದಾವೆ ನಾನು ಏನೇನು ವರ್ಕೌಟ್ ಮಾಡ್ತೀನಿ ಅದನ್ನು ಮಾತ್ರನೇ ಇದರಲ್ಲಿ ಹಾಕಿರೋದು. ಯಾರು ಏನು ತಿಳ್ಕೊಬೇಡಿ. ನಾನು ರೂಮಲ್ಲಿ ಏನು ಮಾಡ್ತೀನಿ. ಇದು ಕೂಡ ಚೆಸ್ಟ್ ವರ್ಕೌಟು. ನೋಡೋಕೆ ಮಾತ್ರ ಈಸಿ ಅನಿಸುತ್ತೆ. ಇದು ಥರ್ಡ್ ವರ್ಕೌಟು. ಬಟ್ ಎಫೆಕ್ಟ್ ಮಾತ್ರ ಭಾಳ ಬಿಡುತ್ತೆ ಚೆಸ್ಟ್ಗೆ. ಚೆಸ್ಟ್ ಪಂಪ್ ಆಗೋಕ್ಕೆ ಮಾತ್ರ ಭಾಳ ಎಫೆಕ್ಟ್ ಕೊಡುತ್ತೆ ಇದು. ಆ್ಯಂಡ್ ಫೋರ್ತ್ ವರ್ಕೌಟು ಇಲ್ಲಿದೆ ನೋಡಿ. ಇದು ಚೆಸ್ಟ್ ಶೇಪ್ ಕೂಡ ಯಾವ ರೀತಿ ಕೂರುತ್ತೆ ಅಂತ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಫಸ್ಟಿಗೆ ಸ್ಟಾರ್ಟಿಂಗ್ ಮಾಡೋರು ಯಾರು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ನಾನು ಅದರಲ್ಲಿ ಹಾಕಿರ್ತೀನಿ ತ್ರೀ ಸೆಟ್ಟು ಸ್ಟಾರ್ಟಿಂಗಿಂದ ಎಷ್ಟು ಮಾಡ್ತಾರಂತ. ಬರ್ತಾನೆ ನಿಮಗೆ ಯಾವ ರೀತಿ ಬೇಕಾಗುತ್ತೆ ಆ ರೀತಿ ಮಾಡಿ. ಅಂದರೆ ನೀವು ಫಸ್ಟ್ ಸ್ಟಾರ್ಟಿಂಗ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ. ಜಾಸ್ತಿ ಎಫೆಕ್ಟ್ ಹಾಕೋಕ್ಕೆ ಹೋಗಬೇಡಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಜಾಸ್ತಿ ಎಫೆಕ್ಟ್ ಯಾವ ರೀತಿ ಹಾಕ್ಬೇಕು ಯಾವ ರೀತಿ ಇಲ್ಲ ಅಂತ. ಅದು ಗೊತ್ತಾದ ಮೇಲೆ ನೀವೇ ಜಾಸ್ತಿ ಮಾಡ್ಕೊತ ಹೋಗ್ತೀರ. ಇದು ಕೂಡ ಟೇಬಲ್ ಬೆಂಚ್ ಫ್ರೆಶ್ಶು. ಇದು ಕೂಡ ಚೆಸ್ಟಿಗೆ ಭಾಳ ಎಫೆಕ್ಟ್ ಬೀಳುತ್ತೆ. ಇದನ್ನು ಕೂಡ ಈಸಿಯಾಗಿ ಮಾಡಿ. ನಾನು ಹೇಳ್ತಾ ಇದ್ದೀನಲ್ಲ, ಆವಾಗಲೂ ಹೇಳಿದೆ ಈಗಲೂ ಹೇಳ್ತಾ ಇದ್ದೀನಿ, ಜಾಸ್ತಿ ಎಫೆಕ್ಟ್ ಕೊಡಬೇಡಿ, ಈಸಿಯಾಗಿ ಮಾಡಿ. ನೋಡಿ, ನಾನು ಡಂಬಲ್ಸ್ ಕೂಡ ವೇಟ್ ಇರಲಾರ್ದೇ ತಗೊಂಡಿದ್ದೀನಿ. ಯಾಕಂದರೆ ವೇಟ್ ಇರೋ ತಗೊಂಡ್ರೆ ಜಾಸ್ತಿ ಎತ್ತೋಕ್ಕಾಗಲ್ಲ. ವೇಟ್ಲೆಸ್ ತಗೊಂಡ್ರೆ ಕರೆಕ್ಟಾಗಿ ಪೊಸಿಷನ್ ಬರುತ್ತೆ. ಇದು ಕೂಡ ನನ್ನ ಹತ್ರ ಏನು ಇಲ್ಲ ಅಂತಂತೇಳಿ ಈ ರೀತಿ ಕಿಟಕಿಗೆ ಹಾಕ್ಕೊಂಡು ಈ ರೀತಿ ಮಾಡ್ತಾಯಿದ್ದೀನಿ. ಯಾಕಂದರೆ ಹೇಳ್ದನಲ್ಲ ನಾನು ಸ್ಟಾರ್ಟಿಂಗೆ, ನನ್ನ ಜಿಮ್ಮಲ್ಲಿ ಅಂದರೆ ನಾನು ರೂಮಲ್ಲಿ ಏನೇನು ತರಿಸಿದ್ದೀನಿ ನಾನು ಅದರಲ್ಲೇ ಯಾವ ರೀತಿ ವರ್ಕೌಟ್ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಇದರಲ್ಲಿ 3 ಥರ ಡಿಪ್ಸ್ ಇದೆ. ಇದು ಸ್ಟಾರ್ಟಿಂಗ್ ಫಸ್ಟು 1 ಡಿಪ್ಸ್. ಇದು ಈ ರೀತಿ ಮಾಡಿದ್ರೆ ಚೆಸ್ಟ್ಗೂ ಕೂಡ ಭಾಳ ಎಫೆಕ್ಟ್ ಬೀಳುತ್ತೆ. ಯಾವುದೇ ವರ್ಕೌಟ್ ಮಾಡಿದ್ರೂ ಕೂಡ ನಿಧಾನಕ್ಕೆಲ್ಲಿ ಮಾಡಿ ಆರಾಮಾಗಿ ಬಾಡಿ ಪಂಪ್ ಆಗುತ್ತೆ. ನೋಡಿ, ಈ ರೀತಿ ನಿಧಾನಕ್ಕೆಲ್ಲಿ ಮಾಡಿ ಬಾಡಿ ಈಸಿಯಾಗಿ ಪಂಪ್ ಆಗುತ್ತೆ. ಯಾವುದನ್ನೇ ಆಗಲಿ ಅವಸರವಾಗಿ ಗಡ ಮಾಡಿದ್ರೆ ಏನೂ ಕೂಡ ಎಫೆಕ್ಟ್ ಬೀಳಲ್ಲ ಬಾಡಿಗೆ. ಆ್ಯಂಡು ಇದು ಥರ್ಡ್ ವರ್ಕೌಟು ಡೈಮಂಡ್ ಪುಷಪ್ಪು. ಇದು ಕೂಡ ಚೆಸ್ಟಿಗೆ ಭಾಳ ಎಫೆಕ್ಟ್ ಬೀಳುತ್ತೆ. ಇದನ್ನು ಕೂಡ ಆರಾಮಾಗಿ ಹುಷಾರಾಗಿ ಮಾಡಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡಿ. ಆ್ಯಂಡ್ ಇದು ಲಾಸ್ಟ್ ಬೆಂಚ್ ಪುಷಪ್ಪು. ಇದೇ ರೀತಿ ಯೂಸ್ಫುಲ್ ವೀಡಿಯೋಗಾಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜು ಹಾಗೂ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ನೆಕ್ಸ್ಟ್ ವೀಡಿಯೋ ನಾನು ಯಾವುದ್ರ ಬಗ್ಗೆ ಮಾಡಬೇಕಂತ ಕಮೆಂಟಲ್ಲಿ ತಿಳಿಸಿ. ನಾನು ಆ ವರ್ಕೌಟ್ ಬಗ್ಗೆ ವೀಡಿಯೋ ಮಾಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀರಾಮ್.